ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಆದಿವಾಸಿ ಫೌಂಡೇಶನ್ ವತಿಯಿಂದ ಇವತ್ತು ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಅಲೆಮಾರಿ SC ST OBCಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಜಾತಿಗಳ SSLC ಮತ್ತು PUCಯಲ್ಲಿ ಈ ಇದೇ ವರ್ಷದಲ್ಲಿ ಪಾಸ್ ಮಾಡಿರ್ತಕ್ಕಂಥ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಸಂಸ್ಥಾಪಕ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ CS ದ್ವಾರಕನಾಥ್ ಅವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಂಗನಾಥ್ ಭಾರದ್ವಾಜ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಹಾಗಾಗಿ ಇವತ್ತಿನ ಎಲ್ಲ ವಿದ್ಯಾರ್ಥಿನಿಗಳಿಗೆ ತುಂಬ ಗೌರವ ಸಿಕ್ಕಿದೆ. ಯಾಕಂದರೆ ಎಲ್ಲ ಅಲೆಮಾರಿ ಸಮುದಾಯಗಳಲ್ಲಿ ಅಥವಾ ಇತರ ಸಮುದಾಯಗಳಲ್ಲಿ ಆ ಸಮುದಾಯವರು ಪ್ರತ್ಯೇಕವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ಹಮ್ಮಿಕೊಂಡಿದ್ದು ನಡೀತಾ ಇದೆ. ಬಟ್ ಇವತ್ತು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಲೆಮಾರಿ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಎಲ್ಲ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸರ್, ನನ್ನ ಹೆಸರು ಮರಿಸ್ವಾಮಿ ಅಂತೇಳಿ, ನಾ ಹಾವೇರಿಯಿಂದ ಬಂದಿದ್ದೀನಿ. ನಮ್ಮ ದಕ್ಕಲಿಗ ಸಮಾಜ ಅಂತ ಹೇಳಿದರೆ ಜನಗಳಿಗೆ ದಕ್ಕಲಿಗ ಸಮಾಜ ಅಂತ ಹೇಳಿದರೆ ಯಾವ ಸಮಾಜ ಅನ್ನೋದು ಗೊತ್ತಿರಲಿಲ್ಲ ಮೊದಲು. ಇವಾಗ ನಮ್ಮ CS ದ್ವಾರಕನಾಥ್ ಸರ್ ಅವರೆಲ್ಲ ಸಂಘಟನೆಯಲ್ಲಿದ್ದ ನಮ್ಮ ದಕ್ಕಲಿಗ ಸಮಾಜ ಅನ್ನೋದು ಗೊತ್ತಾಯಿತು. ಎಲ್ಲ ಸರ್ಕಾರದೊಳಗೂ ನಮಗೆ ಜಾತಿ ಸರ್ಟಿಫಿಕೇಟ್ ಅವು ಸಿಕ್ಕಿದ್ವು. ಅಲೆಮಾರಿ ಪಟ್ಟಿ ಒಳಗೆ ಇದ್ವಿ ನಾವು. ಇವಾಗ ಒಳ ಮೀಸಲಾತಿ ಸಂಬಂಧವಾಗಿ ನಮಗೆ ಮಾದಿಗ ಸಮಾಜ, ಅಣ್ಣ ತಮ್ಮಂದಿರ ಸಮಾಜ ಅಲ್ಲಿಂದ ಬಿಟ್ಟು C ಗ್ರೂಪಿಗೆ ಹಾಕಿದ್ದಾರೆ. C ಗ್ರೂಪ್ನಲ್ಲಿ ಹೋಗಿ ಕೇಳಿದರೆ ನಮಗೆ ಕ್ಯಾಸ್ಟು ಸಿಗ್ತಾ ಇಲ್ಲ, ಇನ್ಕಮ್ ಸಿಗ್ತಾ ಇಲ್ಲ, ಆಮೇಲೆ ಯಾವುದೇ ಸ್ಪೆಷಲಿಟಿ ಸಿಗ್ತಾ ಇಲ್ಲ. ಮೊದಲೇ ನಾವು ವಂಚಿತರು, ಮನೆಗಳು ಇಲ್ಲ ನಮಗೆ. ನಮ್ಮ ತಗಡಿನ ಮನೆ ಹಾಕ್ಕೊಂಡು ಗುಡಿಸ್ಲ ಜೋಪಡಿ ಒಳಗೆ ಜೀವನ ಮಾಡ್ತಾಯಿದ್ದೀವಿ ನಾವು. ಆದರೆ ಗೌರ್ಮೆಂಟ್ಲಿದ್ದ ಯಾವುದೋ ಮನೆಗಳು ಬಂದಿಲ್ಲ ನಮಗೆ. ಲಾಸ್ಟ್ ಟೈಮು ಕೊಡ್ತೀವಂತ ಆಶ್ವಾಸನೆ ಕೊಟ್ಟಿದ್ರು, ಇದುವರೆಗೆ ಆದರೂ ಯಾವುದು ಮನೆಗಳು ಇಲ್ಲ, ಭೂಮಿ ಇಲ್ಲ. ನಾವು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇರೋದು. ಕೆಲವೊಂದಿಷ್ಟು ಜನ ನಾವು ಅಲ್ಲಿ ಇಲ್ಲೇ ಕೂಲಿ ಮಾಡ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಚಿಂದಿ ಹಾಕ್ಕೊಂಡು ಅದು ಇದಕ್ಕೆ ಏನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್ ನಾವು. ಈ ನಮ್ಮ ಸಮಾಜಕ್ಕೆ ನಮಗೆ ಅಲೆಮಾರಿಗೆ ಒಳ ಮೀಸಲಾತಿ ಒಳಗೆ ನಮಗೆ 1% ಆದರೂ ಕೊಟ್ಟು ನಮಗೆ ಒಳ ಮೀಸಲಾತಿಯಿಂದ ಕೊಟ್ಟರೆ ಅಂದರೆ ನಮ್ಮ ಜೀವನ ನಮಗೆ ಸರಳ ಆಗುತ್ತವಲ್ಲ ಅಂಥೇಳಿ ನಾವು ಭಾಳ ಹೋರಾಟಗಳನ್ನ ಮಾಡಿದ್ವಿ. ಆದರೂ ಸರ್ಕಾರ ಇದು ಯಾವುದನ್ನು ಕಿವಿಗೆ ಹಾಕ್ಕೊಳ್ಳಿಲ್ದಂಗೆ ನಮಗೆ C ಗ್ರೂಪ್ನಲ್ಲಿ ಹಾಕಿ ಕುಂತ್ಕೊಂಡ್ಬಿಟ್ಟಿದೆ ಸರ್. ನಮ್ಗೆ ದಯವಿಟ್ಟು ನಮ್ಗೆ 1% ಒಳ ಮೀಸಲಾತಿ ಕೊಡಲೇಬೇಕಂತೇಳಿ ನಾವು ಈ ನಿಮ್ಮ ಮಾಧ್ಯಮ ಮೂಲಕವಾಗಿ ದಯವಿಟ್ಟು ಕೇಳ್ಕೊಂತಿದ್ದೀವಿ. ನಾವು ಹಾವೇರಿಯಿಂದ ಬಂದಿರೋದು. ನಂದು SLC ಕಂಪ್ಲೀಟ್ ಆಗಿ ಫಸ್ಟ್ PUC ಓದಾಕೊಂತಾನೆ. ನಮ್ಮ ಪಪ್ಪ ಡ್ರೈವರು, ನಮ್ಮಮ್ಮ ನಮ್ಮದು ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲೇ ಅಂಗಡಿಗೆ ಹೋಗ್ತಾರೆ. ನಮ್ಮದು ದಕ್ಕಲಿಗ ಸಮಾಜ ಆಗಿರೋದ್ರಿಂದ ಈಗ ನಮಗೆ ಕ್ಯಾಸ್ಟ್ ಸಿಗಾಕೊಳ್ದು. ಈಗ ನಾವು ಪ್ರೈಸ್ ಮನಿನ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕ್ಯಾಸ್ಟ್ ಕೇಳ್ತಾ ಇದ್ದಾರೆ. ಅಲೆಮಾರಿನ ತೊಗೊಂಡೋಗಿ C ಗ್ರೂಪಿಗೆ ಹಾಕಿದ್ದಾರೆ. ಈಗ ನಮಗೆ ಪ್ರೈಸ್ ಮನಿಗೆ ಹಾಕೋಕ್ಕೆ ಕ್ಯಾಸ್ಟು ಇಲ್ಲ ನಮ್ಮ ಕಡೆ. ನಾನು IAS ಆಫೀಸರ್ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಮೊರಾರ್ಜಿ ಸ್ಕೂಲ್ ಒಳಗಿದ್ದಾಗ ನನಗೆಲ್ಲ ಫೆಸಿಲಿಟೀಸು ಸಿಕ್ತು. ಬಟ್ ನಮ್ಮ ಜಾತಿಗೆ ಆಗಿ ಬರಬೇಕಾಗಿರೋದು ಎಲ್ಲ ಫೆಸಿಲಿಟೀಸು ಕಂಫರ್ಟೇಬಲ್ ಆಗಿಲ್ಲ. ಇನ್ನೂ ಫೆಸಿಲಿಟೀಸ್ ಗೌರ್ಮೆಂಟ್ ಏನು ಪ್ರೊವೈಡ್ ಮಾಡೋಕೆ ಹೊಂತೈತಿ ಎಲ್ಲ ಯಾರ್ಯಾರಿಗೆ ಏನೇನು ತಲುಪಿಸ್ಬೇಕು ಅವ್ನು ತಲುಪಿಸ್ತೀವಿ ಅಂತಂದು ಕೇಳ್ತೀನಿ. ನಮಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿರೋದು ನಮ್ಮ ಮೊರಾರ್ಜಿ ಸ್ಕೂಲು. ನಮಗೆ ಮೊರಾರ್ಜಿ ಸ್ಕೂಲ್ ಇರಲಿಲ್ಲ ಅಂದರೆ ನಾವು ಇಷ್ಟು ಪರ್ಸೆಂಟೇಜ್ ತೆಗೆದು ಇಲ್ಲಿ ಬಂದಿದ್ದಿಲ್ಲ. ನೆಕ್ಸ್ಟ್ ನಾವು ಬೆಂಗಳೂರು ಕೂಡ ನೋಡಿದ್ದು ಫಸ್ಟ್ ಟೈಮು. ಅದು ನಮ್ಮ ಎಜುಕೇಷನಿಂದ ನಾವು ನೋಡ್ತಾವಂತ ನಾವು ಕನಸಿನಾಗೂ ಅಂದ್ಕೊಂಡಿದ್ದಿಲ್ಲ. ಈಗ ಇಷ್ಟು ಪರ್ಸೆಂಟೇಜ್ ತೆಗೆದು ಇಲ್ಲಿ ಬಂದಿದ್ದಾವೆ. ಇನ್ನೂ ಚೆನ್ನಾಗಿ ಓದಿ ಎಲ್ಲರಂಗೂ ನಾವು ಆಗ್ಬೇಕಂತ ನಮಗೂ ಆಸೆ. ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ದ್ವಾರಕನಾಥ್ ಸರ್ ಅವ್ರು ಕರೆದಿರೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ಬಂದ್ವಿ. ಸಪೋಸ್ ಅವ್ರು ಕರೀಲಿಲ್ಲ ಅಂದರೆ ಇದು ಬೆಂಗಳೂರಿನ ಇಷ್ಟು ಚಲೋ ಐತಂತ ನಾವು ನೋಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸರಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಒಂದು ರೀತಿಯ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಯಾಕೆ ಅಂದರೆ ಎಲ್ಲ ದೊಡ್ಡ ಸಮುದಾಯಗಳವರು ಕೂಡ ಅವ್ರ ಜಾತಿಯಲ್ಲಿ ಹುಟ್ಟಿದಂತಹ, ಅವ್ರ ಜಾತಿಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಂತಹ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದ್ರು. ಅದೆಲ್ಲ ದೊಡ್ಡ ಸಮುದಾಯಗಳವ್ರು ಮಾಡ್ತಾ ಇದ್ರು, ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ರು, ಸ್ಟಾರ್ ಹೋಟ್ಲ್ಗಳಲ್ಲಿ ಕೂಡ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಈ ದಿಕ್ಕೇ ಇಲ್ಲದ ಮಕ್ಕಳು ಈಗ ಅವರು ಇರುವಂಥದ್ದಲ್ಲಿ ಗುಡಾರಗಳಲ್ಲಿ, ಗುಡಿಸಲುಗಳಲ್ಲಿ, ಶೆಡ್ಗಳಲ್ಲಿ, ಸ್ಮಶಾನಗಳಲ್ಲಿ, ಬಾಳ ಬಿದ್ದ ಮಂಟಪಗಳಲ್ಲಿ ಇರುವಂಥ ಮಕ್ಕಳು. ಆ ಮಕ್ಕಳಿಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ ಅಂತ ಅನ್ನಿಸ್ತು. ನಾವು ವಿಚಾರಿಸಿದಾಗ ಈಗ ಫಸ್ಟ್ ಜನರೇಷನ್ ಮಕ್ಕಳು, ಅವರು ಮೊಟ್ಟ ಮೊದಲ ಸಲ ಈಗಿನ್ನೂ ಅವರು ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳು.
ಅಂಥ ಮಕ್ಕಳು ಇವತ್ತು 80%, 90% ತಗೊಂಡು ಈ ಸಿದ್ಧ ಸಮಾಜದ ಯಾವುದನ್ನ ನಾವು ಸಭ್ಯ ಸಮಾಜ ಅಂತ ಕರಿತೀವಿ, ಆ ಸಮಾಜದ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ತಾ ಇದಾರಲ್ಲ, ಅದು ನಮಗೆ ಬಹಳ ಖುಷಿಯನ್ನು ಕೊಡ್ತು. ಅದರಿಂದಾಗಿ ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ ಮಾಡ್ಬೋದಲ್ಲ ಅಂತ ಅನಿಸ್ತು. ನಾವೊಂದು ಕರೆ ಕೊಟ್ಟಾಗ ನಮಗೆ ಬೆಳಗಾವಿಯಿಂದ ಹಿಡ್ಕೊಂಡು ರಾಯಚೂರು, ಗುಲ್ಬರ್ಗ, ಬೀದರು, ಬಿಜಾಪುರ, ಬಳ್ಳಾರಿ, ಇಲ್ಲಿರುವಂಥ ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆಯಿಂದಲೂ ನಮಗೆ ಬಹಳಷ್ಟು ಜನ ಮಕ್ಕಳು ಬಂದು ಇವತ್ತು 90%. ಒಂದು ಮಗು ನಾನು ನೆನ್ನೆ ವಿಚಾರಿಸಿದಾಗ SLC-ನಲ್ಲಿ 99.4% ತಗೊಂಡಿದ್ದಾರೆ. ಏನು ಗುಡಾರದಲ್ಲಿ ಗುಡಿಸಲಲ್ಲಿರುವಂಥ ಮಗು. ಆ ಮಕ್ಕಳಿಗೆ ಯಾರೂ ದಿಕ್ಕಿಲ್ವಲ್ಲ, ಅಂಥ ಮಕ್ಕಳಿಗೆ ನಾವೊಂದು ಸನ್ಮಾನ ಮಾಡೋಣ, ಅವ್ರಿಗೊಂದು ಬೆನ್ನು ತಟ್ಟೋಣ, ಅವ್ರಿಗೊಂದು ಪ್ರೋತ್ಸಾಹದ ಮಾತುಗಳನ್ನು ಮಾತಾಡೋಣ. ಮುಂದಕ್ಕೆ ಅವ್ರು ಯಾವ ರೀತಿ ಎಜುಕೇಶನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಗೈಡ್ ಮಾಡೋಂಥವ್ರಿಲ್ಲ, ಆ ಗೈಡ್ ಮಾಡೋಣ. ಅವ್ರಿಗೆ SLC ಆಯ್ತು, PUC ಆಯಿತು, ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ. BX ಸೇರ್ಬೇಕಾ, BCom ಸೇರ್ಬೇಕಾ ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕಿಂತಲೇ ಹೆಚ್ಚಿಂದ ಅವ್ರಿಗೆ ಗೊತ್ತಿಲ್ಲ. ಅದನ್ನು ಗೈಡ್ ಮಾಡುವಂಥ ಕೆಲಸನೂ ಕೂಡ ನಾವು ಮಹಾಸಭೆಯಿಂದ ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಆ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇರೋವಂಥದ್ದು ನನಗೊಂದು ಸಾರ್ಥಕತೆ ಅನಿಸಿದೆ. ನಿಜವಾಗ್ಲೂ ಈ ಮುಂದಿನ ವರ್ಷಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಆಡಿ ಮಕ್ಕಳು ಮೈಸೂರು ಜಿಲ್ಲೆದು HD ಕೋಟೆ ತಾಲೂಕು ಮಾಳದಾಡಿ ಅಂತ ಇಬ್ಬರು ಮಕ್ಕಳು ಒಂದು ನನ್ನ ಸಂಸ್ಥೆ ಒಟ್ಟಿಗೆ ಕೆಲಸ ಮಾಡುವಾಗ ಹಾಡಿಗಳಿಗೆ ಭೇಟಿ ನೀಡಿದಾಗ ಈ ಮಕ್ಕಳನ್ನು ಒಂದು ಮೋಟಿವೇಶನ್ ಮಾಡಿ ಮೈಸೂರು ಜಿಲ್ಲೆಗೆ ಕುವೆಂಪು ನಗರ ಈ ಕಾಲೇಜಿಗೆ ಸೇರಿಸಿರೋದು. ಪೇರೆಂಟ್ಸು ತುಂಬ ಬಡತನದಲ್ಲಿ ಇರುವುದು, ಕೂಲಿ ಕೆಲಸ ಮಾಡ್ತಾರೆ, ಕಾಡೊಳಗಡೆ ಇರ್ತಾರೆ. ಕಾಡಲ್ಲಿ ಜೇನು ಕಾಡಿನಲ್ಲಿ ಏನು ಕಾಡಿನ ಉತ್ಪನ್ನಗಳು ಸಿಗುತ್ತೆ ಅದರ ಬದುಕಿನೊಟ್ಟಿಗೆ ಅವರ ಸಮುದಾಯ ಬದುಕ್ತಾ ಇರೋದು. ಹಾಡುಗಳೊಳಗಡೆ ಈಗ ಸದ್ಯ ತುಂಬ ಸಮಸ್ಯೆಗಳಿದೆ. ಅವರಿಗೆ ಭೂಮಿ ಇಲ್ಲ, ಹಕ್ಕುಪತ್ರಗಳು ಸಿಕ್ಕಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ಈ ಮಕ್ಕಳು ವಿಶೇಷ ಅಂತ ಹೇಳಿದ್ರೆ ಈ ಕೊಡಗು ಕಾಪಿ ಟೈಮಲ್ಲಿ ಎಲ್ಲರೂ ಮಕ್ಕಳು ವಲಸೆ ಹೋಗ್ಬಿಡ್ತಾರೆ. ಅಂಥ ಸಮಯದಲ್ಲಿ ಹಾಡಿಗಳಲ್ಲಿ 1-2 ವಿದ್ಯಾರ್ಥಿಗಳು ಪ್ರೇರಣೆ ತಕೊಂಡು ಮಕ್ಕಳು ಹಾಸ್ಟೆಲಲ್ಲಿ ಓದುವಂಥದ್ದು, ನಮ್ಮ ಟ್ರೈಬಲ್ ಹಾಸ್ಟೆಲಲ್ಲಿ ಓದ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು. ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸ್ವಲ್ಪ ಕಡಿಮೆ ಫೀಸು ಮತ್ತು ಚೆನ್ನಾಗಿ ಇವರನ್ನು ಕೂಡ ಒಂದು ಹಾಡಿ ಮಕ್ಕಳನ್ನು ವಿಶೇಷವಾಗಿ ಮೈಸೂರಲ್ಲಿ ತುಂಬ ಆ ಥರ ಆತ್ಮೀಯತೆಯಾಗಿ ನೋಡ್ಕೊಂಡಿರೋದು ಫಸ್ಟ್ ಟೈಮ್. ಈ ಮಕ್ಕಳನ್ನು ಒಂದು ಮಕ್ಕಳ ಥರನೇ ನೋಡ್ಕೊ, ಫೀಸನ್ನು ಫ್ರೀ ಮಾಡಿದರು ಮತ್ತು ಅವರು ಯೂನಿಫಾರ್ಮು ಫ್ರೀ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಕ್ಕಳ ಪ್ರೇರಣೆಗೆ ಈ ಸಲ 5 ಮಕ್ಕಳು ಅದೇ ಕಾಲೇಜು, ಅದೇ ಹಾಸ್ಟೆಲು, ಟ್ರೈಬಲ್ ಹಾಸ್ಟೆಲ್ಗೆ ಓದ್ಲಿಕ್ಕೆ ಬಂದಿದ್ದಾರೆ. 400 ಚಿಲ್ಲರೆ ಮಾರ್ಕ್ಸನ್ನು ಕೂಡ ತಗೊಂಡಿದ್ದಾರೆ. ಈ ಮಕ್ಕಳು ನನಗೂ ಕೂಡ ಒಂದು ಕನಸಿದೆ, PVTG ಸಮುದಾಯ ಪೇರೆಂಟ್ಸ್ಗಳು ತುಂಬ ಕಷ್ಟದಲ್ಲಿ ಇದ್ದಾರೆ. ಇಂಥ ಸಮುದಾಯಗಳು ಒಂದು ಒಳ್ಳೆ ಯಾವುದೋ ಒಂದು ಹುದ್ದೆಯಲ್ಲಿದ್ದರೆ ಇವರ ಸಮುದಾಯಕ್ಕೂ ಕೂಡ ಉಳಿದ ಮಕ್ಕಳಿಗೂ ಕೂಡ ಇವರು ಒಂದು ಪ್ರೇರಣೆ ಆಗ್ತಾರೆ. ಅದೇ ಫಸ್ಟ್ ಟೈಮ್ ಇಂಥ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಅವರು ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತು ಈ ಸಂಘಟನೆಯು ಕೂಡ ಇಲ್ಲಿ ಯಾರು ಕೂಡ 12 ನಮ್ಮ ಕಾಡಿನ ಅಂಚಿನ ಸಮುದಾಯಗಳಲ್ಲಿ ಯಾರು ಕೂಡ ಬಂದಿಲ್ಲ. ನಾಗರವಾಳಪೇಟೆ ಫಸ್ಟ್ ಇಡೀ PVT ಸಮುದಾಯಕ್ಕೆ ಇಬ್ಬರಿಗೆ ಸನ್ಮಾನ, ಹೆಚ್ಚಲ್ಲಿ ಒಬ್ಬರಿಗೆ 79% ಇದೆ, ಒಬ್ಬರಿಗೆ 74 ಇದೆ. ಅಂಥ ಮಕ್ಕಳನ್ನು ಗುರುತಿಸಲಿಕ್ಕೆ ಬುಡಕಟ್ಟು ಇದು ಅಲೆಮಾರಿ ಆದಿವಾಸಿ ಬುಡಕಟ್ಟು ಮಹಾಸಭೆಗೆ ನಾನು ಕೃತಜ್ಞತೆ ಎನಿಸುತ್ತೆ. ಇನ್ನೂ ಕೂಡ ಈ ಹೆಚ್ಚಿನ ವಿದ್ಯಾರ್ಥಿಗಳು ಇಂತಹ ಗುರುತಿಸಿಕೊಂಡು ಒಳ್ಳೊಳ್ಳೆ ಕೆಲಸದಲ್ಲಿ ಸಿಗಲಿ, ಅವಕಾಶಗಳು ಸಿಗಲಿ ಅಂತ ಹಾರೈಸ್ತೀನಿ ಸರ್. ಈಗ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರಲ್ಲ, ABCD ಇವೇನು ABC ಏನು ಮಾಡಿದ್ರಿ ನಮ್ಮ ಅಲೆಮಾರಿಗಳು, ಈಗ ಏನಾಗ್ಯದಪ್ಪ ಅಂತಂದ್ರೆ ಕೊರಮ, ಕೊರಚ, ಬೋವಿ, ಲಮಾಣಿ, ಅಲೆಮಾರಿ ಇವು 5 ಜಾತಿಗಳನ್ನು ಏನು ಸೇರ್ಪಡಿಸಿ ನೀವು 4.5 ಏನು ನಮಗೆ ಮೀಸಲಾತಿ ಕೊಟ್ಟಿದ್ರಲ್ಲ, ಹಿಂದೆ 2024-25ರಲ್ಲಿ ಇದೇ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, BCM ಹಾಸ್ಟೆಲ್ ಆಗಿರ್ಬೋದು, ಬರೀ 10, 15, 21 ಮಾರ್ಕ್ಸ್ ಬಿದ್ದರೆ ಅಲೆಮಾರಿಗಳಂತ ಟಿಕ್ ಹಾಕಿದ್ರೆ ಅವ್ರನ್ನೇನದ ಸ್ಕೂಲಲ್ಲಿ ಅನುಕೂಲ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅಡ್ಮಿಷನ್ಗೆ. ಈಗ 82 ಮಾರ್ಕ್ಸು, ಅದೇ 25, 26, 27ರಲ್ಲಿ 82 ಮಾರ್ಕ್ಸ್ ಬಿದ್ರು ಕೂಡ C ಗ್ರೂಪ್ನಲ್ಲಿ, ಈ ಒಳ ಮೀಸಲಾತಿ C ಗ್ರೂಪ್ನಲ್ಲಿ 82 ಮಾರ್ಕ್ಸ್ ಬಿದ್ರು ಅಲೆಮಾರಿಗಳು ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನೀವೇನು ಮಾಡಿದಿರಿ ಅಲೆಮಾರಿಗಳನ್ನೇನದ ಒಂದು ಗ್ರೂಪ್ನಲ್ಲಿ ಇರ್ತಕ್ಕಂಥದ್ದು ಒಂದು ಮೀಸಲಾತಿ ಏನದ, ನಾಗಮೋಹನ್ ದಾಸ್ ವರದಿ ಪ್ರಕಾರ, ಸುಪ್ರೀಂ ಕೋರ್ಟ್ ವರದಿ ಪ್ರಕಾರ ನಮಗೇನು ಒಂದು ಮೀಸಲಾತಿಯನ್ನು ನಮಗೇನು ಪ್ರತ್ಯೇಕ ಕೊಟ್ಟಿದ್ರಿ, ಧ್ವನಿ ಇಲ್ಲಾರಂಥ ಅಲೆಮಾರಿ ಸಮುದಾಯಗಳನ್ನು ಅನ್ಯಾಯ ಮಾಡಿದ್ರಿ ಈಗಿನ ಸರ್ಕಾರ.
ದಯಮಾಡಿ ಈ ಒಳ ಮೀಸಲಾತಿಗೋಸ್ಕರ ಅದರಾಗ ಮೇಲಾಗಿ ಮಕ್ಕಳು ತಂದೆ ತಾಯಿಯವರೇ ಕಲ್ತಿಲ್ಲ ಅಂದಾಗ ಮಕ್ಕಳು ಕಲಿಯೋದು ಆಗಲಿಕ್ಕೆ ಸಾಧ್ಯನಾ? ಈಗಾಗಲೇ ಬಂದಿದ್ದಾರೆ ಈ ನಮ್ಮ ಗಾಂಧಿ ಭವನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಲ್ಪ ಸ್ವಲ್ಪ ಓದಿ ಗುಡಿಸಲಲ್ಲಿ ಮತ್ತು ಟೆಂಟಿನಲ್ಲಿ ವಾಸವಾಗಿರುವಂಥ ಮಕ್ಕಳು ಇವಾಗ ಬಂದು ನಾವು ಅಲೆಮಾರಿ ಬುಡಕಟ್ಟು ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ರಾಜ್ಯ ಎಲ್ಲರಿಗೂ ಸನ್ಮಾನ ಮಾಡಿದ್ದೀವಿ. 81 ಮಾರ್ಕ್ಸು, 92 ಮಾರ್ಕ್ಸು, 99 ಮಾರ್ಕ್ಸು, ಅಲ್ಪ ಸ್ವಲ್ಪ ಅಲೆಮಾರಿಗಳು ಓದಿದ್ದಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಆದಿವಾಸಿ ಅಲೆಮಾರಿ ಫೌಂಡೇಶನ್ ವತಿಯಿಂದ SLC ಮತ್ತು ದ್ವಿತೀಯ PUC ಹೆಚ್ಚು ಅಂಕಗಳ ಪಡೆದ ಅಲೆಮಾರಿ ಆದಿವಾಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದಂಥ CS ದ್ವಾರಕನಾಥ್ ನೇತೃತ್ವದಲ್ಲಿ ಗಾಂಧಿ ಭವನದಲ್ಲಿ ಬೆಂಗಳೂರು ನಡೆಯಿತು. ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಂತೇಳಿ. ನಾವು ಗದಗ ಬೆಟಗೇರಿ ನಾಮಿನೇಟ್ ನಿರ್ದೇಶನ ಸದಸ್ಯರಾಗಿದ್ದಕ್ಕೆ ನಮಗೆ ವಿಶೇಷ ಆಹ್ವಾನಿತರಾಗಿ ಸನ್ಮಾನ ಮಾಡಿದ್ದಾರೆ. ಮತ್ತು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅಲೆಮಾರಿ 120 SC ST OBC ಅಲೆಮಾರಿಗಳಿಗೆ ಪ್ರಥಮ ಬಾರಿಗೆ ಬೆಂಗಳೂರು ಗಾಂಧಿ ಭವನದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಮತ್ತು ಎಲ್ಲ ರಾಜ್ಯದ ಮೂಲೆ 31 ಜಿಲ್ಲೆಗಳು ಎಲ್ಲ ಸುಡುಗಾಡಿಸಿದ್ರಾಗಿರ್ಬೋದು, ಮತ್ತು ಬುಡುಕು ಜಂಗಮ, ಸಿಂಧೋಳು, ಅಂದಿಜೋಗಿ ಮತ್ತು ಅನೇಕ ಮತ್ತು OBC ದೊಂಬಿದಾಸರು ಆಗಿರ್ಬೋದು, ಅನೇಕ ನಮ್ಮ ಅಲೆಮಾರಿ ಜನಾಂಗದವರು ಇವತ್ತಿನ ದಿವಸ ಬಂದು ಮತ್ತು ಪಾರ್ತಿ, ಅರಣ್ಯ ಶಿಕಾರಿ, ಮೇದಾರ, ಬುಡಕಟ್ಟು ಸಮಾಜಗಳು ಅಲೆಮಾರಿ ಜನಾಂಗದವರು ಎಲ್ಲ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ SLC PUC ಅತಿ ಹೆಚ್ಚು ಮಕ್ಕಳ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷ ಅಲೆಮಾರಿ ಸಮುದಾಯದವರ ಮುಖಂಡರುಗಳಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಕ್ಕಾಗಿ ಮತ್ತು ಅನೇಕ ನಮ್ಮ ಅಲೆಮಾರಿ ಬುಡಕಟ್ಟು ಸಮುದಾಯದವರು ರಾಜ್ಯಾದ್ಯಂತ 18 ಜಿಲ್ಲೆಗಳಲ್ಲಿ ಸಂಘಟನೆಯಾಗಿ ಕೆಲಸ ಮಾಡ್ತಾ ಇದೆ ಮತ್ತು 19 ಜಿಲ್ಲೆ ಒಳಗಡೆ ಮತ್ತು ಇನ್ನೂ ಅನೇಕ ನಮ್ಮ ಅಲೆಮಾರಿ ಜನಾಂಗ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ ಅವರು ಪ್ರತಿಭಾವಂತರು ವಿದ್ಯಾರ್ಥಿಗಳಾಗಿ KS IAS ಆಗಲಿ ಮತ್ತು ರಾಜಕೀಯ ಮಟ್ಟದಲ್ಲಿ ಮತ್ತು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನ್ಯಾಯ ಸಿಗಲಿ. ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಏನು ಮಾಡ್ತೇವೆ ಅಂದರೆ ಪ್ರತ್ಯೇಕ A ಗ್ರೇಡ್ ಒಳಗೆ 1% ನಮ್ಮ ಅಲೆಮಾರಿ 49% ಜಾತಿಗಳಿಗೆ ಈ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ.